ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಶ್ರೀಮತೆ ರಾಮಾನುಜಾಯ ನಮಃ. ಏನಿದು ಹೊಸದಾಗಿ ಇವತ್ತು ಗುರುಜಿ ಶ್ರೀಮತೆ ರಾಮಾನುಜಾಯ ನಮಃ ಅಂತ ಹೇಳ್ತಾ ಇದ್ದಾರೆ. ಮೂಲತಃ ನಾನು ಶ್ರೀ ರಾಮಾನುಜಾಚಾರ್ಯರ ಅನುಯಾಯಿ, ಫಾಲೋಯರ್ಸ್ ಅಂತ ಹೇಳ್ತೀನಿ. ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತಂದ್ರೆ ವಿಶಿಷ್ಟಾದ್ವೈತ ಅನೇಕ ವಿಚಾರಗಳಲ್ಲಿ ಕೆಲವರು ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಮತ್ತೆ ನಮ್ಮ ವಿಶೇಷವಾಗಿ ಅದ್ವೈತ ಸಿದ್ಧಾಂತಕ್ಕಿನ ಒಂದು ಲೇಟೆಸ್ಟ್ ಆಗಿ ಆಡ್ ಮಾಡಿರ್ತಕ್ಕಂಥ ಶ್ರೀಯುತ ರಾಮಾನುಜಾಚಾರ್ಯರು ಕೊಟ್ಟಿರ್ತಕ್ಕಂಥದ್ದು ವಿಶಿಷ್ಟಾದ್ವೈತ. ಇದನ್ನ ಹೇಳಕ್ಕೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಇದೆ. ಇದೇ 24ನೇ ತಾರೀಕು ಭಾನುವಾರ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ತ್ರಿಪುರವಾಸಿನಿ ಗೇಟ್ ನಂಬರ್ 2 ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ನಮ್ಮ ಸಂಘದಿಂದ ಒಂದು ಬೃಹತ್ ಕಾರ್ಯಕ್ರಮನ ಏರ್ಪಾಟ್ ಮಾಡಿದ್ದೀವಿ. ದೇಶದ ಮೂಲೆಯಿಂದನೂ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಯುಷ್ ಟಿವಿ ವೀಕ್ಷಕರು ಕೂಡ ಆಗಮನ ಮಾಡಬೇಕು ಅಂತ ಹೇಳಿ ನಾನು ಕಳಕಳೆಯಿಂದ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಈ ವಾಹಿನಿ ಮುಖಾಂತರ. ಶ್ರೀ ರಾಮಾನುಜರ ಸರೋವರ ಅಂತ ಹೇಳಿ ಆ ಸರೋವರ ಇಟ್ಟಿರ್ತಕ್ಕಂಥದ್ದು ಏನು ಅಂತಂದ್ರೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ವಸುದೈವ ಕುಟುಂಬಕಂ. ಸರ್ವ ಜನರನ್ನ ಒಂದು ಆಧ್ಯಾತ್ಮಿಕ ಕಡೆ ಕರ್ಕೊಂಡು ಹೋಗಿರ್ತಕ್ಕಂಥ ಶ್ರೀ ರಾಮಾನುಜಾಚಾರ್ಯರದು ಚರಿತ್ರೆ ಹೇಳಬೇಕು ಅಂದ್ರೆ ಸಮಯ 1 ದಿವಸ 2 ದಿವಸ 3 ದಿವಸ ಸಾಲಲ್ಲ. ಹಾಗೆ ವಿಶೇಷವಾಗಿ ಈ ಒಂದು ಸಮ್ಮೇಳನ ವಿಶ್ವಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳಿ ನಾವು ಮಾಡ್ತಾ ಇದೀವಿ. ಇದನ್ನ ಶ್ರೀ ರಾಮಾನುಜ ವಿಶ್ವ ವಿಜಯೋತ್ಸವ ಕಾರ್ಯಕ್ರಮ ಅಂತ ಹೇಳಿ ಹೆಸರಿಟ್ಟಿದ್ದೀವಿ. ಇಲ್ಲಿ ವಿಶೇಷವಾಗಿ ಯತುಗಿರಿ ಯತಿರಾಜ ಮಠದ ಶ್ರೀಗಳು ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಅನೇಕ ವಿಚಾರಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡಕ್ಕೆ ನನ್ನ ಜೊತೆ ಇಬ್ಬರು ಮಹಿಳಾ ಮಹನೀಯರು ಅಂತಾನೆ ಹೇಳ್ಬೋದು, ನನ್ನ ಜೊತೆ ಇದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಅವ್ರಿಗೆ ಸ್ವಾಗತ ಮಾಡೋಣ. ಮೊದಲಿಗೆ ಶ್ರೀಮತಿ ಚಂಪಾ ಶೇಷಾದ್ರಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ಇವರು ಜೈನಗರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಅವರು ಬಹಳಷ್ಟು ಹೀಲಿಂಗ್ ಕ್ಲಾಸಸ್ ಮಾಡ್ತಾರೆ. ಹಾಗೆ ದುರ್ಗಾ ಸಪ್ತಸತಿ ಪಾರಾಯಣ ಮಾಡ್ತಾರೆ. ಕನಿಷ್ಠ ಪಕ್ಷ ಒಂದು 5,000 ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿದ್ದಾರೆ. ಅವರು ಕೂಡ ಈ ಒಂದು 24ನೇ ತಾರೀಕು ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆ, ಅಭಿಪ್ರಾಯ ಮತ್ತೆ ಅದರ ಮಹತ್ವದ ಕುರಿತು ಅವರು ಖಂಡಿತ ಹೇಳ್ತಾರೆ. ಹಾಗೆ ಇನ್ನೊಬ್ರು ಗಣ್ಯ ವ್ಯಕ್ತಿನೂ ಇದ್ದಾರೆ, ಮತ್ತೆ ಅತಿಥಿಯಾಗೂ ಬಂದಿದ್ದಾರೆ. ಅವರು ಶ್ರೀಮತಿ ನೇತ್ರಾ ಅವರು ಮೂಲತಃ ದೇವನಹಳ್ಳಿಯಿಂದ ಬಂದಿರತಕ್ಕಂಥದ್ದು. ಶ್ರೀಮತಿ ನೇತ್ರಾ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇವ್ರದ್ದು ವಿಶೇಷ ಏನು ಅಂತಂದ್ರೆ ಶಿಲ್ಪಕಲಾ ಶಾಲೆ, ಶಿಲ್ಪಕಲಾ
ಕೇಂದ್ರ ಅಂತ ಹೇಳಿ ದೇವಸ್ಥಾನದ ವಿಗ್ರಹವನ್ನ ಕೆತ್ತನೆ ಮಾಡ್ತಕ್ಕಂಥ ವಂಶದಿಂದ, ಅಂದ್ರೆ ಅವರು ಯಜಮಾನರು ಮಾಡ್ತಾ ಇದ್ರು, ಸೊ ಮೂಲ ಇವಾಗ ಇವ್ರ ಹ್ಯಾಂಡ್ ಓವರ್ ತಗೊಂಡು ಇವರಿಬ್ಬರು ಮಕ್ಕಳು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರದ್ದೊಂದು ಒಂದೇ ಒಂದು ಸಣ್ಣ ವಿಚಾರ ಹೇಳಬೇಕು ಅಂತಂದ್ರೆ, ನಮ್ಮ ಈ ಆಕ್ಟರ್ ಅಲ್ಲಿ ಇರ್ತಕ್ಕಂಥ ಅರ್ಜುನ್ ಸರ್ಜಾ ಅವರು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅವರೊಂದು ದೇವಸ್ಥಾನ ಕಟ್ಟಿದ್ರು, ಹನುಮಾನ್ ದೇವಸ್ಥಾನ. ಆ ಹನುಮಾನ್ ದೇವಸ್ಥಾನವನ್ನ ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನ ಕೆತ್ತನೆ ಕೆಲಸವನ್ನ ಇವ್ರಿಗೆ ವಹಿಸಿ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯನ ಮಾಡಿದ್ದಾರೆ. ಸೊ ಹಾಗೆ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಹೊಸ ದೇವಸ್ಥಾನದ ನಿರ್ಮಾಣಕ್ಕೆ ಆಂಜನೇಯ ಇರ್ಬೋದು, ಅಲ್ಲಿ ಶ್ರೀಮಾನ ರಾಮಾನುಜಾಚಾರ್ಯ ಇರ್ಬೋದು, ಅಥವಾ ವೆಂಕಟೇಶ್ವರ ಇರ್ಬೋದು, ರಾಮ ಇರ್ಬೋದು, ಗಣಪತಿ ಇರ್ಬೋದು, ಯಾವ್ದಾರು ಇರ್ಬೋದು, ಅತ್ಯುತ್ತಮವಾಗಿರ್ತಕ್ಕಂಥ ಶಿಲ್ಪವನ್ನು ರಚಿಸಿ ನಮ್ಮ ಸನಾತನ ಧರ್ಮಕ್ಕೆ ಒಂದು ಕಿರೀಟ ಆಗಿ, ಫೆದರ್ ಇನ್ ದ ಕ್ಯಾಪ್ ಅಂತಾರಲ್ಲ ಆ ರೀತಿ ಆಗಿರ್ತಕ್ಕಂಥದ್ದು ಒಂದು ಮಹಿಳೆಯಾಗಿ ಬಹಳ ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಒಂದು ವಿಶ್ವ ವಿಜಯೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಅದರ ಬಗ್ಗೆ ರೂಪುರೇಷೆಗಳು, ಅದರಲ್ಲಿರ್ತಕ್ಕಂಥ ವಿಶೇಷತ್ವಗಳನ್ನ ಹೇಳಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಇಲ್ಲಿ ಒಂದು 2-3 ಪಾಯಿಂಟ್ ನಾನು ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ಎಂಟ್ರಿಗೆ ಫೀಸ್ ಇಲ್ಲ. ತುಂಬಾ ಜನಕ್ಕೆ ಖುಷಿ ಆಗ್ಬಿಡ್ತದೆ, ಅಯ್ಯೋ ಫ್ರೀ ಇಲ್ಲ ಅನ್ಬಿಟ್ರೆ ಆಯ್ತು ಬರ್ತೀವಿ ಸರ್ ನಾವು ಅಂತ. ಫ್ರೀ ಇಲ್ಲ ಎಂಟ್ರಿ, ಯಾವುದೇ ಒಂದು ಎಂಟ್ರಿಗೆ ಫ್ರೀ ಇಲ್ಲ ಅಂತ ಇದ್ದ ತಕ್ಷಣ ಒಂಥರ ತಲೆ ಗಿರ್ರ ಅಂದ್ಬಿಡ್ತದೆ. ಸೊ ನಾವಿಲ್ಲಿ ಪ್ರವೇಶ ಉಚಿತ, ಉಚಿತ ಖಚಿತ. ಸೊ ಹಾಗೆ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ಅಲ್ಲಿ ಬೆಳಿಗ್ಗೆ ಒಂದು ಉಪಹಾರದ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಅದು ಪ್ರಸಾದ ಅಂತ ನಾವು ಕರಿತೀವಿ. ಮಧ್ಯಾಹ್ನನೂ ಕೂಡ ವಿಶೇಷವಾಗಿರ್ತಕ್ಕಂಥ ಅನ್ನದಾನ ಹಾಗೆ ಪ್ರಸಾದ ಅಂತಾನು ಕರಿತೀವಿ. ಮಧ್ಯಾಹ್ನದ ವ್ಯವಸ್ಥೆನೂ ಇರುತ್ತೆ. ಸಂಜೆ ಸಣ್ಣ ಪುಟ್ಟ ಇರತಕ್ಕಂಥ ಟೀ ಕಾಫಿ ಸ್ನಾಕ್ಸ್ ಕೂಡ ಅರೇಂಜ್ ಮಾಡಿದ್ದಾರೆ ನಮ್ಮ ಗುರುಗಳು. ಹಾಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಗುರುಗಳು ಪೂಜೆ ಮಾಡಿ ಅದಕ್ಕೆ ಆಶೀರ್ವಾದ ಮಾಡಿ ಅವರ ಅಮೃತ ಹಸ್ತದಿಂದ ಇದಕ್ಕೆ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸಿ ಪ್ರೋಕ್ಷಣೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಸ್ತ್ರವನ್ನ ನಿಮಗೆ ಕೊಡ್ತಾ ಇದ್ದಾರೆ. ಈ ವಸ್ತ್ರದಲ್ಲಿ ಗುರುಗಳ ಶಕ್ತಿ ಹಾಗೆ ಗುರುಗಳ ಆಶೀರ್ವಾದ ಇದರಲ್ಲಿ ತುಂಬಿಸಿ ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಬರೋರಿಗೂ ಕೂಡ ಇದು ವಿಶೇಷವಾಗಿರ್ತಕ್ಕಂಥ ಈ ಒಂದು ವಸ್ತ್ರವನ್ನ ನಿಮ್ದಾಗಿಸ್ಕೊಳ್ಳಿ, ಮತ್ತೆ ಅವರ ಆಶೀರ್ವಾದಕ್ಕೆ ನಾವೆಲ್ಲ ಪಾತ್ರರಾಗೋಣ. ಸೊ ಇದು ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಸಂಘದಿಂದ ಮಾಡ್ತಾ ಇದ್ದೀವಿ. ನಾನು ಅದರಲ್ಲಿ ಅಲ್ಲಿರ್ತೀನಿ, ನಾನು ಒಬ್ಬ ಕಾರ್ಯಕರ್ತರಾಗಿ ಅಲ್ಲಿರ್ತೀನಿ. ಸರ್ವ ಜನಾಂಗದವರು ಸ್ವಾಗತ ಮಾಡ್ತಾ ಇದ್ದೀವಿ. ಸೊ ಮರಿಬೇಡಿ 24ನೇ ತಾರೀಕು. ಸೊ ಈ ವಿಚಾರದ ಕುರಿತು ಕೆಲವು ವಿಚಾರಗಳನ್ನ ಶ್ರೀಮತಿ ನೇತ್ರ ಅವರು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೀವೇನೋ ಕೆಲವು ವಿಚಾರಗಳು ಹೇಳಬೇಕು ಅಂತಿದ್ರಲ್ಲ, ಖಂಡಿತ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಹೇಳಿ. ಮೊದಲಿಗೆ ನಾನು ದಿನೇಶ್ ಗುರುಜಿ ಅವರಿಗೆ ವಂದಿಸುತ್ತಾ ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ರಾಮಾನುಜ ವಿಶ್ವ ವಿಜಯೋತ್ಸವ ಇದು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಮತ್ತು ಯದುಗಿರಿ ಯತಿರಾಜ ಮಠ ಸಂಯುಕ್ತವಾಗಿ ಆಚರಿಸುತ್ತಿರುವ ಮಹೋತ್ಸವ. ಆಚಾರ್ಯ ರಾಮಾನುಜರ 1008ನೇ ತಿರುನಕ್ಷತ್ರಕ್ಕೆ ಪೂರ್ವಭಾವಿಯಾಗಿ ನಡೆಯುತ್ತಿರುವ ಮಹೋತ್ಸವ. ಶ್ರೀ ಶ್ರೀ ಯತಿರಾಜ ಜಿಯರ್ ಸ್ವಾಮಿಯವರ 10ನೇ ಪಟ್ಟಾಭಿಷೇಕ ಮಹೋತ್ಸವದ ಪ್ರಯುಕ್ತ ನಡೆಯುತ್ತಿರುವ ಉತ್ಸವ. ಶ್ರೀ ಶ್ರೀ ಜಿಯರ್ ಸ್ವಾಮಿಯವರು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನಡೆಸುತ್ತಿರುವ ಸೇವಾ ಕಾರ್ಯಗಳು ಹಾಗೂ ಭಾರತಾದ್ಯಂತ ಎಲ್ಲಾ ದಿಕ್ಕುಗಳಲ್ಲೂ ಸ್ಥಾಪಿಸಿರುವ ಆಚಾರ್ಯ ರಾಮಾನುಜರ ವಿಗ್ರಹಗಳ ಸ್ಥಾಪನೆಯ ಪ್ರಯುಕ್ತ ವಿಜಯ ಮಹೋತ್ಸವ. ಕಾಶ್ಮೀರದ ಶ್ರೀನಗರ, ಅಯೋಧ್ಯ, ಕನ್ಯಾಕುಮಾರಿ, ಜಗನ್ನಾಥಪುರಿ, ದ್ವಾರಕಾ ಹಾಗೂ ಕೇರಳದ ತಿರುವನಂತಪುರದಲ್ಲಿ ಶ್ರೀ ರಾಮಾನುಜರ ದಿವ್ಯ ವಿಗ್ರಹಗಳನ್ನು ಶ್ರೀಗಳವರ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಶ್ರೀ ಶ್ರೀ ಜಿಯರ್ ಸ್ವಾಮಿಗಳು ಕಳೆದ 10 ವರ್ಷಗಳಿಂದ ಕರ್ನಾಟಕದಾದ್ಯಂತ ನಿರಂತರವಾಗಿ ಸಂಚರಿಸಿ ಚದುರಿ ಹೋಗಿದ್ದ ಶ್ರೀ ವೈಷ್ಣವರನ್ನು ಹಾಗೂ ಶ್ರೀ ವೈಷ್ಣವ ಸಂಘ ಸಂಸ್ಥೆಗಳನ್ನು ಸಂಪರ್ಕಿಸಿ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಸೇರಿಸಲು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಪ್ರಾರಂಭವಾಯಿತು.
ಈ ಎಲ್ಲಾ ಶ್ರೀ ವೈಷ್ಣವರು ಮೂಲದಲ್ಲಿ ಶ್ರೀ ರಾಮಾನುಜರ ಅನುಯಾಯಿಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸವಾಗಿರುವುದರಿಂದ ಇವರುಗಳಿಗೆ ಶ್ರೀ ವೈಷ್ಣವ ಸಂಪ್ರದಾಯದ ಸಂಪರ್ಕ ತಪ್ಪಿ ಹೋಗಿತ್ತು. ಈ ಕೊಂಡಿಯನ್ನು ಸೇರಿಸುವ ಪ್ರಯತ್ನ ಶ್ರೀ ವಿಶ್ವ ವಿಜಯ ಮಹೋತ್ಸವ ಕಳೆದ 3 ತಿಂಗಳಿಂದ ಶ್ರೀ ಶ್ರೀ ಜಿಯರ್ ಸ್ವಾಮಿಗಳು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿಯ ಶ್ರೀ ವೈಷ್ಣವ ಹಾಗೂ ರಾಮಾನುಜರ ಅನುಯಾಯಿಗಳ ಸಂಪರ್ಕ ಅವರೊಡನೆ ಚರ್ಚಿಸುವುದರ ಫಲವಾಗಿ ಶ್ರೀ ವಿಶ್ವ ವಿಜಯ ಮಹೋತ್ಸವ ನಡೆಯುತ್ತಿದೆ. ಮುಖ್ಯವಾಗಿ ಶ್ರೀಮನ್ನಾರಾಯಣನ ಭಕ್ತರಾಗಿ ಆಚಾರ್ಯ ರಾಮಾನುಜರ ಅನುಯಾಯಿಗಳಾದ ಎಲ್ಲರನ್ನೂ ಸಂಘಟಿಸಿ ಒಂದು ಭದ್ರ ಸಂಘಟನೆಯನ್ನು ಮುನ್ನಡೆಸುವುದು ಈ ಸಮಾವೇಶದ ಉದ್ದೇಶ. ಇದೇ ಸಂದರ್ಭದಲ್ಲಿ ಶ್ರೀ ವೈಷ್ಣವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವೈಷ್ಣವ ಅಭಿವೃದ್ಧಿ ಮಂಡಳಿ ಶುಭಾರಂಭಗೊಳ್ಳುತ್ತದೆ. ಇದು ಶ್ರೀ ಶ್ರೀ ಜಿಯರ್ ಸ್ವಾಮಿಗಳ ಬಹಳ ದಿನಗಳ ಕನಸು. ಈ ಉತ್ಸವವು ನಾಡಿನಾದ್ಯಂತ ಇರುವ ಎಲ್ಲಾ ಶ್ರೀ ವೈಷ್ಣವರು ಯಾವುದೇ ಭೇದ ಭಾವವಿಲ್ಲದೆ ಭಾಗವಹಿಸುತ್ತಾರೆ. ಆಚಾರ್ಯ ರಾಮಾನುಜರ ಕೃಪೆಗೆ ಪಾತ್ರರಾಗುತ್ತಾರೆ. ಇದೇ ಸಂದರ್ಭದಲ್ಲಿ ಶ್ರೀಮತೆ ರಾಮಾನುಜಾಯ ನಮಃ ಎಂಬ ದಿವ್ಯ ನಾಮ ಜಪ ಮಂತ್ರದ 1 ಕೋಟಿ ಲೇಖನ ಯಜ್ಞ ನಡೆಯುತ್ತಿದೆ. ರಾಮಾನುಜ ನೂತದಾದಿಯನ್ನು 2000 ಭಕ್ತರು ಸಾಮೂಹಿಕವಾಗಿ ಪಾರಾಯಣ ಮಾಡುತ್ತಾರೆ. ಈ ಉತ್ಸವದಲ್ಲಿ ಉದ್ಘಾಟನೆ ಸಮಾರಂಭ, ಯುವ ಸಮಾವೇಶ, ಮಹಿಳಾ ಸಮಾವೇಶ, ಧರ್ಮ ಸಂಸತ್, ಅಭಿನಂದನಾ ಸಮಾರಂಭ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ. ಈ ಸಮಾವೇಶದಲ್ಲಿ ನಮ್ಮ ಸಮಾಜದ ಅನೇಕ ಸಾಧಕರನ್ನು ಸನ್ಮಾನಿಸಲಾಗುವುದು. ಸುಮಾರು 50,000 ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಶ್ರೀ ರಾಮಾನುಜಿಯರ್ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವುದು ಒಂದು ವಿಶೇಷ ಸಂಗತಿ. ಶ್ರೀಮತೆ ರಾಮಾನುಜಾಯ ನಮಃ. ಇಷ್ಟೊತ್ತವರೆಗೂ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ದಿನೇಶ್ ಗುರುಜಿ ಅವರಿಗೂ ವಂದಿಸುತ್ತಾ, ನಾರಾಯಣ ಜಿಯರ್ ಅವರಿಗೂ ವಂದಿಸುತ್ತಾ, ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮ ನಡೆ ರಾಮಾನುಜರೆಡೆ. ಖಂಡಿತ ನಮ್ಮ ನಡೆ ರಾಮಾನುಜರೆಡೆ. ಗುರುಗಳು ಅನೇಕ ಯತಿಗಳು ಅಂತ ಕರೀತಾರೆ. ತ್ಯಾಗರಾಜರು ಹೇಳಿದಂಗೆ ಎಂದರೋ ಮಹಾನುಭಾವನು ಅಂದರಿಕಿ ಒಂದಲು ಅಂದಂಗೆ ನಮ್ಮ ಸನಾತನ ಧರ್ಮ, ಆ ಸನಾತನ ಧರ್ಮಕ್ಕೆ ಹೆಡ್ಡೇ ಇಲ್ಲ. ಯಾರಪ್ಪ ಕಂಡುಹಿಡಿದಿದ್ದೋ ಸನಾತನ ಧರ್ಮ? ಒಬ್ರು ಇಲ್ಲ. ಯಾರ ಹೆಸರು ಹೇಳಿ ನೋಡೋಣ? ಹೆಸರೇ ಬರಲ್ಲ. ಆ ರೀತಿ ಇರ್ತಕ್ಕಂಥದ್ದು ನಮ್ಮ ಒಂದು ಸನಾತನ ಧರ್ಮದಲ್ಲಿ ವೈಜ್ಞಾನಿಕ ನಿಲುಗಟ್ಟಲಿರ್ತಕ್ಕಂಥದ್ದು ವಿಶೇಷ. ಸೊ ಈ ನಿಟ್ಟಿನಲ್ಲಿ ಶ್ರೀಮತಿ ಚಂಪಾ ಶೇಷಾದ್ರಿ ಅವರು ಈ ಒಂದು ಕಾರ್ಯಕ್ರಮದ ವಿಚಾರ ಮತ್ತು ಅವರ ಅನಿಸಿಕೆ ಅಭಿಪ್ರಾಯ ಬಗ್ಗೆ ಕೇಳೋಣ. ಮೇಡಮ್, ನಿಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಉದ್ದೇಶ ನೀವು ಹೇಳಬೇಕು ಅಂತಂದ್ರೆ ಖಂಡಿತ. ಮೊದಲಿಗೆ ನಕ್ಷತ್ರ ನಾಡಿಯ ದಿನೇಶ್ ಗುರುಜಿ ಅವರಿಗೆ ವಂದಿಸುತ್ತಾ, ನಮಸ್ಕಾರ, ಅಭಿನಂದಿಸುತ್ತಾ. ಯಾಕಂದ್ರೆ ಗುರುಗಳ ಕಾರ್ಯಕ್ರಮ ಅಂದ ತಕ್ಷಣ ಗುರು, ಮಹಾಗುರು, ಕೊನೆಗೆ ನಮ್ಮ ದಿನೇಶ್ ಗುರುಜಿಯವರ ಸಾರಥ್ಯದಲ್ಲಿ, ಮಾರ್ಗದರ್ಶನದಲ್ಲಿ ಇವತ್ತು ನಕ್ಷತ್ರ ನಾಡಿಯಲ್ಲಿ ನಾವು ಕೂತಿದ್ದೀವಿ ಒಂದು ಗುರುಗಳ ವಿಜಯೋತ್ಸವ ಆಚರಿಸಕ್ಕೆ. ಅಂದ್ರೆ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಆಗ್ಲಿ, ಆನಂದ ಆಗ್ಲಿ ಇಲ್ಲ, ಪರಮಾನಂದ. ಇವತ್ತಿಗೆ ನಮಗೆ ಗುರುಗಳ ಕೃಪಾ ಕಟಾಕ್ಷ ಇವತ್ತೇ ಸಿಕ್ಕಿದೆ ಅಂತ ಆಗಿದೆ. ಮನೆಗಳಲ್ಲಿ ಮನಗಳಲ್ಲಿ ಈ ಗುರುವೆಂಬ ಜ್ಯೋತಿ ಅಂಧಕಾರವನ್ನು ತೊಲಗಿಸಿ ಆ ವಿಜಯೋತ್ಸವನ್ನ ಸಂಭ್ರಮಿಸೋಣ. ಪ್ರತಿಯೊಬ್ಬರೂ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ. ಹಿರಿಯ ಕಿರಿಯರು ಯಾವುದೇ ಭೇದ ಭಾವವಿಲ್ಲದೆ ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಯ ಕೊಟ್ಟಂತ ನಮ್ಮ ರಾಮಾನುಜರ ದಿವ್ಯ ಚರಣಗಳಿಗೆ ನಾವು ವಂದಿಸುತ್ತಾ, ಶಿರಬಾಗಿ ನಮಿಸುತ್ತಾ, ನಮ್ಮ ಯತಿರಾಜ್ ಜಿಯರ್ ಅವರು ಈಗ ನಡೆಸ್ತಾ ಇದ್ದಾರೆ, ಏನು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಅದರ ವೈಭವ ವರ್ಣಿಸೋದಕ್ಕೆ ಪದಗಳೇ ಇಲ್ಲ, ಶಬ್ದಗಳಿಲ್ಲ. ಈ ಒಂದು ಇಳಿ ವಯಸ್ಸಿನಲ್ಲವರು ಪ್ರತಿಯೊಂದು ಕಡೆ ಪರ್ಯಟನೆ ಮಾಡಿ, ಧರ್ಮ ಮಾರ್ಗವನ್ನ ಬೋಧನೆ ಮಾಡಿ, ನಮ್ಮನ್ನೆಲ್ಲಾನು ಒಂದು ರೀತಿ ಹುರಿದುಂಬಿಸಿ, ಹೇಗೆ ಹುರಿದುಂಬಿಸಿದ್ದಾರೆ ಅಂದ್ರೆ ನಾವು ಹಗಲು ರಾತ್ರಿ ನಿದ್ದೆ ಮಾಡಿದಿರ ಗುರುಗಳ ಸೇವೆಯನ್ನ ಯಾವಾಗ ಮಾಡೋಣ, ಎಷ್ಟೊತ್ತಿಗೆ ಮಾಡೋಣ, ವಿಜಯೋತ್ಸವನ ಹೇಗೆ ಆಚರಿಸೋಣ, ಹೇಗೆ ಸಂಭ್ರಮಿಸೋಣ ಅನ್ನೋ ನಮ್ಮ ಮನೆಯಲ್ಲಿ ದೀಪಾವಳಿ ಈಗ ನಾವು ಆಚರಣೆ ಮಾಡ್ತಾ ಇದೀವಿ. ಇದು ಪ್ರತಿಯೊಬ್ಬ ಮನೆಗಳಲ್ಲಿ ಎಲ್ಲರ ಮನ ಮುಟ್ಟಿ ನಮ್ಮ ರಾಮಾನುಜರ ಚರಣಾರವಿಂದಗಳಿನ ಆ ಜ್ಯೋತಿಯನ್ನ ಹಚ್ಚಿ ಪ್ರತಿಯೊಂದು ಮನೆಗಳಲ್ಲಿರುವ ಅಂಧಕಾರವನ್ನು ದೂರ ಮಾಡೋಣ. ಸೊ ಹಾಗಾಗಿ ಪ್ರತಿಯೊಬ್ಬರು ಬನ್ನಿ, ಪ್ರತಿಯೊಬ್ಬರಿಗೂ ನಾವು ವಿಶೇಷವಾಗಿ ಆಹ್ವಾನ ನೀಡ್ತಾ ಇದ್ದೇವೆ. ನೀವೆಲ್ಲರೂ ಬರ್ಬೋದು, ಇದು ನಿಮ್ಮ ಕಾರ್ಯಕ್ರಮ.
ಇದು ನಿಮ್ಮ ಅಭಿಲಾಷೆ. ನೀವೆಲ್ಲರೂ ಸೇರಿದಷ್ಟು ಆ ವಿಜಯೋತ್ಸವ ಮಹೋತ್ಸವ ಆಗಿ ಮಹದಾನಂದವಾಗಿ ಬ್ರಹ್ಮಾಂಡವಾಗಿ ಇಡೀ ವಿಶ್ವವನ್ನೇ ಬೆಳಗಲಿ ಅನ್ನ ನನ್ನ ಈ 2 ಸಣ್ಣ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಶ್ರೀ ರಾಮಾನುಜತೆ ನಮಃ. ಎಲ್ಲಾ ಗುರು ಪರಂಪರೆಗೆ ಹೊಂದಿಸ್ತಾ ಇದ್ದೀನಿ. ಖಂಡಿತ ಎಲ್ಲ ಗುರು ಪರಂಪರೆಗೆ ಬರ್ತಕ್ಕಂಥದ್ದು. ಇನ್ನೊಂದೆರಡು ಮಾತಾಡುವ ಬಹಳ ಖಂಡಿತ 1-2 ಮಾತು ಅವ್ರು ಹೇಳಿರ್ತಕ್ಕಂಥದ್ದು. ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರ. ಈಗ ಶಿವ ತಗೊಂಡ್ರೆ ಓಂ ನಮಃ ಶಿವಾಯ ಅಂತ ಹೇಳ್ತಾರೆ, ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಅದೇ ರೀತಿ ನಾರಾಯಣನ ನಮ್ಮ ಕಷ್ಟಗಳು ದೂರ ಆಗಬೇಕು ಅಂತಂದ್ರೆ ರಾಮಾನುಜಾಚಾರ್ಯರು ಅವರಿಗೆ ಒಂದು ದಿವ್ಯ ದೃಷ್ಟಿಯಿಂದ ಬಂದಿರತಕ್ಕಂಥ ಒಂದು ಮಂತ್ರ, ನಿನಗೆ ಮಾತ್ರ ಹೇಳ್ತೀನಿ, ನಿನಗೆ ಮಾತ್ರ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಅವರು ಆ ಕಾಲದಲ್ಲಿ ಗೋಪುರ ಹತ್ತಿ ಎಲ್ಲರಿಗೂ ಈ ಒಂದು ಮಂತ್ರನ ಸಂದೇಶವಾಗಿ ಕೊಟ್ಟು, ನನಗೆ ಮಾತ್ರ ಒಳ್ಳೇದಾಗಬಾರ್ದು, ಪ್ರತಿಯೊಬ್ಬರಿಗೂ ಮನುಕುಲಕ್ಕೆ ಒಳ್ಳೇದಾಗಬೇಕು, ಈ ಮಂತ್ರವನ್ನ ಹೇಳ್ಕೊಳ್ಳಿ, ನಿಮ್ಮ ಕಷ್ಟಗಳು ದೂರ ಆಗತ್ತೆ ಅಂತ ಹೇಳಿ ಆ ಅಷ್ಟಾಕ್ಷರಿ ಮಂತ್ರ ಕೊಟ್ಟಿರ್ತಕ್ಕಂಥದ್ದು, ನೀವು ಹೇಳಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ. ಹಾಗೆ ನೇತ್ರಾ ಮೇಡಮ್ ಅವ್ರು ಹೇಳ್ದಂಗೆ ಈ ರಾಮಾನುಜಾಚಾರ್ಯರ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೆಲವು ಸ್ಥಳಗಳು ಹೇಳಿದ್ರು. ಅದೆಷ್ಟು ಸ್ಥಳಗಳಲ್ಲಿ ನಾವು ಮಾಡಿದ್ವಿ? ಸುಮಾರಿದೆ ಸರ್. ಒಂದು ವಿಚಾರದಲ್ಲಿ ಹಂಗಲ್ಲ, ಕಾಶ್ಮೀರದಲ್ಲಿ ಈಗ ರೀಸೆಂಟ್ ಆಗಿ ಎಲ್ಲರಿಗೂ ಗೊತ್ತು, ಒಂದು ಕಾಶ್ಮೀರದಲ್ಲಿ ಒಂದು ಈಗ ಸದ್ಯದ ಪರಿಸ್ಥಿತಿಲಿ ಅಲ್ಲಿ ಒಂದು ರಾಮಾನುಜಾಚಾರ್ಯರ ಒಂದು ವಿಗ್ರಹ ಸ್ಥಾಪನೆ ಮಾಡಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದನ್ನ ಶ್ರೀ GR ಗುರುಗಳು ಆ ನೇತೃತ್ವದಲ್ಲಿ ಒಂದು ರೀಸೆಂಟ್ ಆಗಿ, ಆ ಡೇಟ್ ಗೊತ್ತಿಲ್ಲ ನನಗೆ, ರೀಸೆಂಟ್ ಆಗಿ ಅಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಅಂತ ಹೇಳಿದ್ರು. ಇನ್ನೊಂದು ಕೇರಳದಲ್ಲಿ ಒಂದು ಅಂತ ಹೇಳಿದ್ರಲ್ಲ, ತಿರುವನಂತಪುರ, ಜಗನ್ನಾಥಪುರಿ ಕೇರಳದಲ್ಲಿ ಒಂದು ಅಂತ ಬಂದಿದೆ. ಕೇರಳದಲ್ಲಿ ಒಂದು ತಿರುವನಂತಪುರಂ ಇದೆ, ಮತ್ತೆ ಜಗನ್ನಾಥಪುರಿಲಿ ಇನ್ನೊಂದು ಕಡೆ ಸ್ಥಾಪನೆ ಮಾಡಿದ್ದಾರೆ. ಇದು ನೋಡಿದ್ರೆ ಎಲ್ಲ ಒಂದು 4 ದಿಕ್ಕುಗಳಲ್ಲಿ. ಅಯೋಧ್ಯೆನಲ್ಲೂ ಕೂಡ ಒಂದು ರಾಮಾನುಜಾಚಾರ್ಯರ ಅವರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಅಯೋಧ್ಯೆಯಲ್ಲೂ ಕೂಡ ಆಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ದಾರೆ ನಮ್ಮ ಮೋದಿಜಿಯವರು. ಸೊ ಹಾಗೆ ನಮ್ಮ ನಾರಾಯಣ GR ಗುರುಗಳು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮ್ಮ ಮೋದಿಯವರ ಅಮೃತ ಹಸ್ತದಿಂದ ಈ GR ಗುರುಗಳು ಅಯೋಧ್ಯೆಯಲ್ಲೂ ಕೂಡ ಈ ನಮ್ಮ ಗುರುಗಳ ರಾಮಾನುಜಾಚಾರ್ಯರ ಒಂದು ಮೂರ್ತಿ ಅಲ್ಲೂ ಕೂಡ ನೆಲೆಸಿದೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ನಾವ್ ಇಲ್ಲೇ ಒಂದು ಏನಾದ್ರು ಒಂದು ಕಾರ್ಯವನ್ನ ನಾವು ಇಲ್ಲೇ ಒಂದು ಏನೋ ಒಂದು ಗಣಪತಿ ಬೆಳಗಬೇಕು, ಅದಿಡಬೇಕು ಅಂತಂದ್ರೆ 108 ವಿಘ್ನಗಳು. ಅಂತರದಲ್ಲಿ ವಿಶೇಷವಾಗಿ 4 ಕಾರಿಡಾರ್ ಅಂತ ಕರಿತೀನಿ. ಅವ್ರು ಹಾಕಿರ್ತಕ್ಕಂಥ 4 ಅಲ್ಲಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಕಾರಿಡಾರ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ವಿಚಾರ, ಅದು ಕೆಲವ್ರಿಗೆ ಮಾತ್ರ ಆ ಶಕ್ತಿ ಇರ್ತಕ್ಕಂಥದ್ದು. ನನ್ನ ಪ್ರಕಾರ ಎಲ್ಲರಿಗೂ ಆ ಶಕ್ತಿ ಬರಕ್ ಸಾಧ್ಯ ಇಲ್ಲ. ಆ ಶಕ್ತಿಯ ಜೊತೆ ನಾವು ನಡ್ಕೊಂಡು ಹೋದ್ರೆ ಸಾಕು, ಆ ಶಕ್ತಿದ ಒಂಚೂರು ಬಂದ್ರು ಸಾಕು, ಅಷ್ಟೇ ನಾನು ಹೇಳೋದು. ಯಾಕೆ ನಾವು ಗುರುಗಳ ಜೊತೆ ಒಂದು ಇರಬೇಕು, ಯಾಕೆ ಒಂದು ಯತಿಗಳ ಜೊತೆ ನಾವು ಇರಬೇಕು ಅಂದ್ರೆ ಅವರಲ್ಲಿ ಒಂದು ಶಕ್ತಿ ಇರುತ್ತೆ. ಯಾಕಂದ್ರೆ ಅವರ ಶಕ್ತಿ ಬರೀ ಲೋಕ ಕಲ್ಯಾಣದ ಶಕ್ತಿ ಇರುತ್ತೆ. ಆ ಶಕ್ತಿ ಹಿಂದೆ ನಮ್ಮ ಕಷ್ಟಗಳನ್ನ ದೂರ ಮಾಡಕ್ಕೆ, ನಮ್ಮ ಇಷ್ಟಾರ್ಥವನ್ನ ಸಾರ್ಥಕ ಮಾಡಕ್ಕೆ ಅವರಲ್ಲಿ ಆ ಶಕ್ತಿ ಇರುತ್ತೆ. ಬಟ್ ಅವ್ರಿಗೆ ಬೇಕಾಗಿರಲ್ಲ. ಅವರ ಇರ್ತಕ್ಕಂಥ ಒಡನಾಟ ಇರ್ಬೋದು, ಅವ್ರಿರ್ತಕ್ಕಂಥ ಅವರ ಜೊತೆಲಿ ಒಂದು ಕಾಲಿಗೆ ಒಂದು ನಮಸ್ಕಾರ ಮಾಡಿ ಅವ್ರಿಗೆ ಇರ್ತಕ್ಕಂಥ ಒಂದು ಆ ಔರಾದಲ್ಲಿ ನಾವು ಇದ್ಬಿಟ್ರೆ ಅನೇಕ ಕಷ್ಟ ಕಾರ್ಪಣ್ಯಗಳು ಹೋಗುತ್ತೆ. ಯಾವಾಗಲೂ ನಾನು ಅವರು ಮೊನ್ನೆ ಗುರುಗಳ ಹತ್ರ ಹೋದಾಗ ಒಂದೇ ಮಾತು ಹೇಳಿದ್ರು, ಹೋಮ ಹವನಾದಿಗಳು ಪಕ್ಕಕ್ಕಿಟ್ರೆ ಎಲ್ಲವನ್ನೂ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಒಂದು ಹೇಳ್ತಾರೆ. ಅದು ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ರಾಮಾನುಜಾಚಾರ್ಯ ಅಂತ ಹೇಳ್ತಾರೆ. ಅಂತ ಒಂದು ವಿಚಾರದಲ್ಲಿ ಈ ಒಂದು ವಿಶ್ವ ವಿಜಯೋತ್ಸವ, ಮತ್ತೆ ವಿಜಯೋತ್ಸವ ಅಂತಂದ್ರೆ ಇಟ್ ಇಸ್ ಎ ವಿನ್ನಿಂಗ್ ಕಾಂಬಿನೇಷನ್. ವಿಶ್ವ ಅಂತಂದ್ರೆ ದಿ ವರ್ಲ್ಡ್. ವಿಜಯೋತ್ಸವ, ವಿ ಆರ್ ನಾಟ್ ಕಾಲಿಂಗ್ ಒನ್ ಲೆವೆಲ್, ವಿ ಆರ್ ಕಾಲಿಂಗ್ ಫಾರ್ ದಿ ವರ್ಲ್ಡ್. ವಸುದೈವ ಕುಟುಂಬಕಂ ಅಂತ ಏನ್ ಹೇಳ್ತೀವಿ, ಆ ವಿಜಯೋತ್ಸವ 24ನೇ ತಾರೀಕು ನಡೀತಾ ಇರ್ತಕ್ಕಂಥದ್ದು. ದಯಮಾಡಿ ಅಡ್ರೆಸ್ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ. ತ್ರಿಪುರವಾಸಿನಿ ಗೇಟ್ ನಂಬರ್ 2 ಅಲ್ಲಿ ನಾನು ಅಲ್ಲಿರ್ತೀನಿ. ಸೊ ಇಲ್ಲಿ ಯಾವ ತರ ರಶ್ ಆಗಿದೆ ಇರುತ್ತೋ ಆ ರಶ್ಗೆ ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ರೀತಿ ಗುರುಗಳ ಆಶೀರ್ವಾದ ಮಾಡಿಕೊಟ್ಟಿರ್ತಕ್ಕಂಥ ಇದು ಸಾಕು, ಈ ವಸ್ತ್ರ ಸಾಕು. ಎಷ್ಟೋ ಕಷ್ಟಗಳನ್ನ, ಮಂತ್ರಾಕ್ಷತೆ ಕೂಡ ಅಕ್ಷಯ ಪಾತ್ರ ಇದ್ದಂಗೆ ಇದು ಎಲ್ಲೂ ಕೊಟ್ಟಿಲ್ಲ. ಗುರುಗಳು ನನಗೆ ಕೊಟ್ಟು ಕಳಿಸಿದ್ರು. ಏನೋ ನೀನು ವಾಹಿನಿಯಲ್ಲಿ ಹೇಳ್ತಾ ಇದೀಯಪ್ಪ, ಅದು ಇಲ್ಲಿ ತೋರ್ಸೋದು ಬೇಡ 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 ಅಂತ ತುಂಬಾ ಹೇಳಿದ್ರು. ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ಮೊನ್ನೆ ಹೋಗಿ.
ಇದು ಕೊಡೋದೇ ಒಂದು ದೊಡ್ಡ ಅಮೃತ. ಸೊ ಅದನ್ನು ದಯಮಾಡಿ ನನ್ನ ಕಡೆಯಿಂದ ಬರ್ತಕ್ಕಂಥವ್ರಿಗೆ ಇದು ಒಂದು ಅಮೃತವಾಗಿ ಅಲ್ಲಿ ಹೋಗಲಿ. ಇದರ ಮೇಲೆ ಒಂದು ಅಕ್ಷತೆ, ಅದು ಕಾಮನ್ ಬರ್ತಕ್ಕಂಥದ್ದು, ಅವರ ಆಶೀರ್ವಾದದಲ್ಲಿ ಬರ್ತಕ್ಕಂಥದ್ದು, ಇದೆಲ್ಲರಿಗೂ ಸಿಗಲಿ ಅಂತ ಹೇಳಿ, ಇದು ಖಂಡಿತ ಇದನ್ನ ಈ ವಸ್ತ್ರದಿಂದ ಅನೇಕ ಶಕ್ತಿಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ಅವರ ಮಾರ್ಗದರ್ಶನ ಮತ್ತೆ ಅವರ ಆಶೀರ್ವಾದ ಇದರಲ್ಲಿ ತುಂಬಿ ಕೊಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಅಲ್ಲಿ ಉಪಹಾರದ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆಲ್ರೆಡಿ ನೇತ್ರಾ ಮೇಡಮ್ ಅವ್ರು ಹೇಳಿರ್ತಕ್ಕಂಥದ್ದು 50,000 ಜನಕ್ಕೆ ಅಲ್ಲಿ ಅಡಿಗೆ ವ್ಯವಸ್ಥೆ. ಇನ್ನೊಂದು ಮಾತು, 41ನೇ ಪೀಠಾಧಿಪತಿಗಳು ನಮ್ಮ ಯತಿಗಳು. ಹೌದೌದು, 41ನೇ ಪೀಠಾಧಿಪತಿಗಳು ಯತಿಗಳು, ಯತಿರಾಜ ಮಠದ ನಾರಾಯಣ ರಾಮಾನುಜ ಜಿಯವರು. ಇವರ ದಿವ್ಯ ಸಂದೇಶ ಏನಿದೆ, ಶ್ರೀಮತೆ ರಾಮಾನುಜಾಯ ನಮಃ ಅಂತೇಳಿ ಇಡೀ ವಿಶ್ವಕ್ಕೆ, ವಿಶ್ವ ಮಾನವರು ಎಲ್ಲರೂ ಸೇರಿ ಆ ಜಪ ಮಂತ್ರವನ್ನು ಹೇಳ್ಕೊಳ್ಬೇಕು, ಆ ದಿವ್ಯ ಮಂತ್ರನ ಹೇಳ್ಕೊಳ್ಬೇಕು, ಎಲ್ರಿಗೂ ಆ ಭಕ್ತಿದು ಒಂದು ಇದು ಜ್ಞಾನ ಸಿಗ್ಬೇಕು ಅನ್ನೋ ಒಂದು ಆ ಮಹದಾಸೆಯನ್ನು ಎಲ್ಲರೂ ಸೇರಿ ಅದನ್ನ ನೆರವೇರಿಸಬೇಕು ಅನ್ನೋದೊಂದು ಅಕ್ಷರದಲ್ಲೇ ಇದೆ. ರಾರಾಜಿಸುತ್ತ, ಮಾ ಮೌನ ವಹಿಸು, ನುಗ್ಗು ಜಯಿಸು, ರಾಮಾನುಜರ ವಿಜಯೋತ್ಸವ. ಹೌದು, ಅದಿಲ್ವೇ ಇಲ್ಲ ಅಲ್ಲಿ. ಯಾಕಂದ್ರೆ ಅಷ್ಟಾಕ್ಷರಿ ಮಂತ್ರ ಕೊಟ್ಟಿರೋದು ಹಾಗೆ. ರಾರಾಜಿಸು, ನೀನ್ ರಾರಾಜಿಸು, ನನ್ನನ್ನ ಫಾಲೋ ಮಾಡಬೇಡ, ನನ್ನನ್ನು ಫಾಲೋ ಮಾಡಬೇಡ, ಯಾರನ್ನೂ ನೀನು ಫಾಲೋ ಮಾಡಬೇಡ, ನಿನ್ನನ್ನು ನೀನ್ ಫಾಲೋ ಮಾಡ್ಕೋ. ನಿನ್ನಲ್ಲೇ ನಾರಾಯಣ ಅನ್ನೋ ಪರಮಾತ್ಮ ಆತ್ಮಗಳ ಸಮ್ಮಿಲನ ನೀನು ಅದರಲ್ಲೇ ನೀನು ಎದ್ದಾಗ ನುಗ್ಗಿಸ್ತೀಯ. ಮೌನವನ್ನು ವಹಿಸು, ಎಲ್ಲಿ ನಿನಗೆ ಬೇಜಾರಾಯಿತು ಮೌನವನ್ನು ವಹಿಸು, ಮುನ್ನುಗ್ಗು, ಜಯಿಸು, ರಾರಾಜಿಸು. ಅದೇ ರಾಮಾನುಜ 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 ಅಂತ ರಾಮಾನುಜರ ದಿವ್ಯ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದು ಸಣ್ಣ ಅಳಿಲುಗಳ ತರ ಸೇವೆ ಮಾಡಿದ್ರು ಎಷ್ಟೋ ಪುಣ್ಯಗಳು, ಎಷ್ಟೋ ನಮ್ಮ ಪಾಪಗಳು ಕಳೆದು ನಮ್ಮ ಮುಂದಿನ ಜೀವನಕ್ಕೆ ಅವರ ಆಶೀರ್ವಾದ ನಮಗೆ ಸಿಗ್ಲಿ. ಎಲ್ಲರೂ ಸೇರೋಣ, ಎಲ್ಲರೂ ಅದನ್ನ ಸಂಭ್ರಮಿಸೋಣ. ನಮಗೆ ದೀಪಾವಳಿ, ಯುಗಾದಿ, ಹೊಸ ವರ್ಷದ 3 ಸಂಭ್ರಮಗಳು ನಮ್ಮಲ್ಲಿ ರಾರಾಜಿಸ್ಲಿ ಅಂತ ಪ್ರತಿಯೊಬ್ಬ ವೀಕ್ಷಕರಲ್ಲಿ ನಾವು ಕೇಳ್ಕೊಳ್ತಾ ಇದೀವಿ. ಆಮೇಲೆ ನಮ್ಮ ಆಹ್ವಾನ ಮಾಡ್ತಾ ಇದೀವಿ. ನಮ್ಮ ವಿಶೇಷವಾಗಿ ದಿನೇಶ್ ಗುರೂಜಿಯವರನ್ನ ಆಹ್ವಾನ ಮಾಡ್ಲಿಕ್ಕೆ ನಾವು ಇವತ್ತು ಚಾನೆಲ್ಗೆ ಬಂದಿದ್ದೀವಿ. ನಾನು ಅಲ್ಲಿ ಕಾರ್ಯಕರ್ತನಾಗಲಿರ್ತೀನಿ. ನಕ್ಷತ್ರ ನಾಡಿಯ ಇಡೀ ಎಲ್ಲವೂ ನಮ್ಮ ರಾಮಾನುಜರ ಒಂದು ಕಾರ್ಯಕ್ರಮದಲ್ಲಿ ಸೇರಿ ವಿಜೃಂಭಿಸಲಿ, ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ದಿನೇಶ್ ಗುರೂಜಿಯವರ ಸಾರಥ್ಯದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆಯಲಿ. ಮತ್ತೆ ನನಗೆ ನೇತ್ರಾವತಿ ಅವರಿಗೆ ಅವಕಾಶ ಕೊಟ್ಟಂತ ನಮ್ಮ ಅಧ್ಯಕ್ಷರಾದ ಮರಳವಾಡಿ ಕೃಷ್ಣಮೂರ್ತಿ ಅವರು ಕೂಡ ನಾನು ಇಲ್ಲಿಂದ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಖಂಡಿತ ನಾರಾಯಣ ಜಿಯರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾರೆ. ಮರಳವಾಡಿ ಅವರು ಕೃಷ್ಣಮೂರ್ತಿ ಅವರಿಗೂ ಕೂಡ ಒಳ್ಳೇದಾಗ್ಲಿ. ಖಂಡಿತ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಾವು ಗುರುಗಳ ನಡೆಯಲ್ಲಿ ನಾವು ಇರ್ತೀವಿ. ಸೊ ನಾನು ಕೂಡ ಅಲ್ಲಿ ಇರ್ತೀನಿ, ಒಬ್ಬ ಕಾರ್ಯಕರ್ತನಾಗಿರ್ಬೇಕು. ನಾನಲ್ಲಿ ಯಾರು ಇದಂತಲ್ಲ. ಯಾಕಂದ್ರೆ ದೇವರ ಸೇವೆಯಲ್ಲಿ ನಾನ್ ಹೆಚ್ಚು ತಾನು ಹೆಚ್ಚು ಅಂತ ಬರಬಾರ್ದು. ಸೊ ಅಂತ ಒಂದು ದಿವ್ಯವಾಗಿರ್ತಕ್ಕಂಥದ್ದು ನಾನು ಅಲ್ಲಿ ಭಾಗಿಯಾಗಿದ್ದೀನಿ. ಮತ್ತೆ ನನ್ನ ವೀಕ್ಷಕರು ಬರ್ತಾ ಇದ್ದಾರೆ ಅಂತ ನಾವು ಕರಿತಾ ಇದೀವಿ. ಹಾಗೆ ನಮ್ಮ ವಿದ್ಯಾರ್ಥಿ ವೃಂದಕ್ಕೂ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ. ಸಕಲ ಯಾರು ನಕ್ಷತ್ರ ನಾಡಿ ಕಲ್ತಿರ್ತಕ್ಕಂಥವ್ರು ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ. ಸಾಧ್ಯವಾದಷ್ಟು ಅಲ್ಲಿ ನಮ್ಮ ವ್ಯವಸ್ಥೆನ ಒಂದು ಸಮಾಧಾನ ರೀತಿ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಶ್ರೀಮತಿ ಚಂಪಾ ಶೇಷಾದ್ರಿ ಅವರಿಗೆ ವಂದಿಸುತ್ತಾ, ಹಾಗೆ ಶ್ರೀಮತಿ ನೇತ್ರಾ ಮೇಡಮ್ ಅವ್ರಿಗೂ ಕೂಡ ವಂದಿಸುತ್ತಾ, ಅನೇಕ ವಿಚಾರಗಳು ಸಮಯದ ಅಭಾವ ಇರೋದ್ರಿಂದ ಇನ್ನಷ್ಟು ವಿಚಾರಗಳು ರಾಮಾನುಜಾಚಾರ್ಯ ಮಾತಾಡಿದ್ರೆ ಇನ್ನು ಅನೇಕ ವಿಚಾರಗಳನ್ನ ಮಾತಾಡ್ಬೋದು. ಆದ್ರೂ ಕೂಡ ಸಮಯದ ಅಭಾವದಿಂದ ಇದೊಂದು ಆಹ್ವಾನ ಪತ್ರಿಕೆ ಅಂತ ತಗೊಳ್ಳಿ, ದಯಮಾಡಿ ಬನ್ನಿ. ಹಾಗೆ ನಮ್ಮ ನಕ್ಷತ್ರ ನಾಡಿ ಕ್ಲಾಸಸ್ ಬಗ್ಗೆ ಆಲ್ಮೋಸ್ಟ್ 105 ಬ್ಯಾಚ್ ಡಿಸೆಂಬರ್ 21 ನಡೀತಾ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶ್ರೀಮತೆ ರಾಮಾನುಜಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೇದಾಗ್ಲಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಯದುಗಿರಿ ಯತಿರಾಜ ಮಠ ಮತ್ತು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ನೇತೃತ್ವದಲ್ಲಿ ಶ್ರೀ ರಾಮಾನುಜ ವಿಶ್ವ ವಿಜಯೋತ್ಸವ
ದಿನಾಂಕ 24 ನವೆಂಬರ್ 2024 ಭಾನುವಾರ, ತ್ರಿಪುರವಾಸಿನಿ, ಗೇಟ್ ನಂಬರ್ 2, ಬಳ್ಳಾರಿ ರಸ್ತೆ, ಅರಮನೆ ಮೈದಾನ, ಬೆಂಗಳೂರು.